ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ನಡೆದು 10 ದಿನ ಕಳೆದು ಹೋಗಿದೆ. ಆದರೆ ಇನ್ನೂ ಕೂಡ ಉಗ್ರರ ನೆಲೆ ಪತ್ತೆಯಾಗಿದೆ. ಸೇನೆ ಮತ್ತು ತನಿಖಾ ಸಂಸ್ಥೆ ಸದ್ಯ ಉಗ್ರರನ್ನ ಹುಡುಕುವಂತ ಕಾರ್ಯಾಚರಣೆಯಲ್ಲಿದೆ. ಪಹಲ್ಗಾಮ್ ದಾಳಿಯ ಮುಂಚೆ ಪ್ರೀ ಪ್ಲಾನ್ ಮಾಡಿಕೊಂಡಿದ್ದು ಉಗ್ರರು. ದಾಳಿಯ ನಂತರ ಎಸ್ಕೇಪ್ ರೂಟ್ ಯಾವುದು ಅನ್ನೋದು ಕೂಡ ಅವರು ಸ್ಪಷ್ಟವಾಗಿ ಅದಕ್ಕೆ ಬೇಕಾದಂಥ ಪ್ಲಾನ್ ಅನ್ನು ಮಾಡಿಕೊಂಡಿದ್ರು. ದಾಳಿ ನಂತರ ಎಲ್ಲಿಗೆ ಹೋಗಬೇಕು, ಎಲ್ಲಿ ಅಡಗಿ ಕೂರಬೇಕು, ಸೇಫ್ ಆಗಿರುವಂಥ ಜಾಗ ಯಾವುದು ಮತ್ತು ಅಗತ್ಯ ವಸ್ತುಗಳ ಸಂಗ್ರಹ, ಇದೆಲ್ಲದರ ಬಗ್ಗೆಯೂ ಕೂಡ ಅವರು ಸಿದ್ಧತೆಯನ್ನು ಮಾಡಿಕೊಂಡಿದ್ರು ಅನ್ನೋದು ಗೊತ್ತಾಗುತ್ತೆ. ಈ ಹಿನ್ನೆಲೆಯಲ್ಲಿ ಉಗ್ರರ ಅಡಗುದಾಣ ಪತ್ತೆ ಹಚ್ಚೋದು ಭಾರತದ ತನಿಖಾ ಸಂಸ್ಥೆಗಳಿಗೆ ಸದ್ಯ ಸವಾಲಾಗಿದೆ. ಆದರೆ ಕುಮ್ಮಿಂಗ್ ಆಪರೇಷನ್, ಸರ್ಚ್ ಆಪರೇಷನ್ ನಡೀತಾನೆ ಇದೆ. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ನೇರ ಸಂಪರ್ಕದಲ್ಲಿ. ಜಗದೀಶ್, ಸರ್ಚ್ ಆಪರೇಷನ್ ನಡೀತಾನೆ ಇದೆ, ಆದರೆ ಮೇಜರ್ ಆದಂತ ಯಶಸ್ಸು ಸಿಕ್ಕಿಲ್ಲ ಅಂತ ಅನ್ಸುತ್ತೆ ಇಷ್ಟು ದಿನದಲ್ಲಿ. ಖಂಡಿತವಾಗ್ಲೂ ರಕ್ಷತೆ, ಯಾಕಂದರೆ ಏಪ್ರಿಲ್ 22ನೇ ತಾರೀಕಿನಂದು ಏನಂದರೆ ದೊಡ್ಡ ಮಟ್ಟದಲ್ಲಿ ಯಾವಾಗ ದಾಳಿ ಆಗುತ್ತೆ ಉಗ್ರರಿಂದ, ಅಲ್ಲಿಂದ ಇಲ್ಲಿವರೆಗೂ ಸಹಿತ ಸತತವಾಗಿ ಎಲ್ಲ ತಂಡಗಳು ಅಂದರೆ NSG ಆಗಿರ್ಬೋದು ಅಥವಾ ಏನಂತಂದರೆ CRPF ಆಗಿರ್ಬೋದು, ಅದರ ಜೊತೆಗೆಲ್ಲಿರುವಂಥದ್ದು ಅಂದರೆ ಜಮ್ಮು ಕಾಶ್ಮೀರದ ಪೊಲೀಸ್ ಆಗಿರ್ಬೋದು, ಅದರ ಜೊತೆಗೇನೆಂದರೆ ವಿಶೇಷ ತನಿಖಾ ತಂಡ NIA ಎಲ್ಲರೂ ಸಹಿತ ಅಂದರೆ ಹುಡುಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಉಗ್ರರ ನೆಲೆಗಳನ್ನು ಹುಡುಕುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಇನ್ನೂವರೆಗೂ ಸಹಿತ ಅವರ ನೆಲೆ ಎಲ್ಲಿದೆ, ಅವರು ಎಲ್ಲಿ ತಪ್ಪಿಸ್ಕೊಂಡ್ರು ಅನ್ನುವಂತಹ ಪ್ರಶ್ನೆ ಇವಾಗಲೂ ಸಹಿತ ಎಕ್ಸ್ಟ್ರಾ ಪ್ರಶ್ನೆಯಾಗಿ ಉಳ್ಕೊಳ್ತಾ ಇದೆ. ಕಾರಣ ಏನು ಅಂತಂದರೆ ಅವತ್ತು 22ನೇ ತಾರೀಕು ಆ ಪಹಲ್ಗಾಮ್ನ ಇದರಲ್ಲಿ ಏನಂದರೆ ಬೈಸರನಲ್ಲಿ ದಾಳಿಯನ್ನು ನಡೆದಿರುವಂತಹ ಸಂದರ್ಭದಲ್ಲಿ ಅಲ್ಲಿಂದ ಏನಂದರೆ ಅವರಿಗೆ ಇರುವಂತಹ ಕಾಲಾವಕಾಶ ಕೇವಲ ಒಂದು ಗಂಟೆ ಮಾತ್ರ. ಯಾಕಂದರೆ ಅಲ್ಲಿ ದಾಳಿ ನಡೆಸಿ ದಾಳಿಯ ನಂತರದ ಅರ್ಧ ಗಂಟೆ ಕಾಲಾವಕಾಶ ಇತ್ತು. ತದನಂತರ ಅರ್ಧ ಗಂಟೆಯಲ್ಲಿ ಏನಂದರೆ ಎಲ್ಲ ಕಡೆಯೂ ಸಹಿತ ಇಲ್ಲಿ ಇಡೀ ಮಿಲಿಟರಿ ಸೇನೆ ಏನಂದರೆ ಸುತ್ತುವರಿಯುವಂತಹ ಕೆಲಸವನ್ನು ಮಾಡಿತ್ತು. ಆದರೆ ಅವರಿಗೆ ತಪ್ಪಿಸ್ಕೊಳ್ಳೋಕ್ಕೆ ಇರುವಂತಹ 1-1.5-2 ಗಂಟೆಗಳ ಕಾಲಾವಕಾಶ ಇಲ್ಲ. ಆ 1.5-2 ಗಂಟೆಗಳ ಕಾಲಾವಕಾಶದಲ್ಲಿ ಅವರು ಎಲ್ಲಿ ತಪ್ಪಿಸ್ಕೊಂಡ್ರು ಅನ್ನುವಂತಹ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿ ಮೂಡ್ತಾ ಇದೆ. ಮತ್ತು ಅದರ ಜೊತೆಗೆ ಅಲ್ಲಿಂದ ಎಲ್ಲ ರೀತಿಯ ಏನೋ ಪೂರ್ತಿಯಾಗಿ ಏನಂದರೆ ಅಲ್ಲಿರುವಂತಹ ಸ್ಥಳಗಳಾಗಿರ್ಬೋದು ಅಥವಾ ಅಲ್ಲಿರುವಂತಹ ಗುಡ್ಡಗಾಡಿನ ಪ್ರದೇಶಗಳಾಗಿರ್ಬೋದು ಅಥವಾ ಅಲ್ಲಿರುವಂತಹ ಅಕ್ಕಪಕ್ಕದ ಹಳ್ಳಿಗಳಾಗಿರ್ಬೋದು, ಎಲ್ಲ ಹಳ್ಳಿಗಳಲ್ಲೂ ಏನಂತಂದರೆ ಸರ್ಚ್ ಆಪರೇಷನ್ ನಡೀತಾ ಇದೆ. ಸ್ಥಳೀಯರಿಂದ ಮಾಹಿತಿ ಕಲೆ ಹಾಕುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಸ್ಥಳೀಯರು ಕುಮ್ಮಕ್ಕಿನಿಂದ ಏನಾದರೂ ತಪ್ಪಿಸ್ಕೊಂಡ್ರ ಅನ್ನುವಂತಹ ಪ್ರಶ್ನೆಗೂ ಸಹಿತ ಸುಮಾರು 150ಕ್ಕೂ ಹೆಚ್ಚು ಜನ ಸ್ಥಳೀಯರನ್ನ ಏನಂದರೆ ಪ್ರಶ್ನೆ ಮಾಡುವಂತಹ ಕೆಲಸವನ್ನು, ಇನ್ವೆಸ್ಟಿಗೇಷನ್ ಮಾಡುವಂತಹ ಕೆಲಸವನ್ನು ಈಗಾಗಲೇ ಮಾಡಲಾಗಿದೆ. ಮತ್ತು 3D ಮ್ಯಾಪಿಂಗ್ನಲ್ಲಿ ಅವರು ಯಾವ ಕಡೆ ತಪ್ಪಿಸ್ಕೊಂಡ್ರು ಅನ್ನುವಂತಹ ಏನಂದರೆ ಇನ್ವೆಸ್ಟಿಗೇಷನ್ ಸಹಿತ NIA ಸತತವಾಗಿ ಮಾಡ್ತಾ ಇದೆ. ಆದರೆ ಇನ್ನೂವರೆಗೂ ಸಹಿತ ಆ ಉಗ್ರರ ನೆಲೆ ಯಾವುದು ಅನ್ನುವಂತಹ ಪ್ರಶ್ನೆ ಕ್ವಶನ್ ಮಾರ್ಕ್ ಆಗಿ ಉಳ್ಕೊಂಡಿರುವಂಥದ್ದು. ಮತ್ತು ಈ ಒಂದು ಉಗ್ರರ ಯಾವ ರೀತಿಯಾದಂತಹ ಪ್ರಿಪ್ರೇಷನ್ ಇತ್ತು ಅಂದರೆ ಈ ಹಿಂದೆ ಸುಮಾರು 3-4 ತಿಂಗಳುಗಳ ಕಾಲ ಪ್ರಿಪ್ರೇಷನ್ ಮಾಡಿಕೊಂಡಿದ್ರು. ಮತ್ತು 15ನೇ ತಾರೀಕಿನಂದೇ ಈ ಒಂದು ಘಟನೆ ಅಂದರೆ ಉಗ್ರರು ದಾಳಿ ನಡೆಸಿರುವಂತಹ ಸ್ಥಳ ಏನಂದರೆ ಪಹಲ್ಗಾಮ್ನ ಬೈಸರನ್ ಏನಿದೆ ಅಲ್ಲಿ ಬಂದು ಏನಂದರೆ ಸ್ಥಳ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡಿದ್ರು. ಅದಾದಮೇಲೆ ಅವರು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಇರುವಂತಹ ಮಾರ್ಗಗಳು ಯಾವ್ಯಾವು ಅನ್ನುವಂಥದ್ದು ಪೂರ್ತಿಯಾಗಿ ಮುಂಚಿತವಾಗಿ ಪ್ಲಾನನ್ನು ಮಾಡ್ಕೊಂಡಿದ್ರು. ಆ ಕಾರಣಕ್ಕಾಗಿ ಇಲ್ಲಿವರೆಗೂ ಸಹಿತ ಅವರು ಅಟ್ಯಾಕನ್ನು ಮಾಡಿ ಅಲ್ಲಿ ಹೋಗಿ ತಪ್ಪಿಸ್ಕೊಳ್ತಾರೆ. ತಪ್ಪಿಸ್ಕೊಂಡು ಇನ್ನೂವರೆಗೂ ಸಹಿತ ಯಾರ ಕಣ್ಣಿಗೂ ಸಹಿತ ಬೀಳದೇ ಇರುವಂತಹ ಏನಂದರೆ ಪ್ರಮೇಯ ನಿರ್ಮಾಣವಾಗಿರುವಂಥದ್ದು. ಮತ್ತು ಈಗಾಗಲೇ ಆ ಸ್ಕೆಚ್ಗಳನ್ನು ಅಂದರೆ ಉಗ್ರರ ರೇಖಾಚಿತ್ರಗಳನ್ನ ಬಿಡೋದಾಗಿರ್ಬೋದು ಅಥವಾ ಉಗ್ರರ ಫೋಟೋಗಳನ್ನು ಬಿಡುಗಡೆ ಮಾಡುವಂತಹ ಕೆಲಸವನ್ನು ಈಗಾಗಲೇ ಜಮ್ಮು ಕಾಶ್ಮೀರದ ಸರ್ಕಾರ ಮಾಡಿದೆ ಮತ್ತು ಇನ್ವೆಸ್ಟಿಗೇಷನ್ ಏಜೆನ್ಸಿ ಸಹಿತ ಮಾಡಿದೆ. ಆದರೆ ಆ ಒಂದು ಉಗ್ರರ ನೆಲೆ ಮತ್ತು ಅದರ ಜೊತೆಗೆ ಪ್ರಮುಖವಾಗಿ ಇರುವಂಥದ್ದು ಏನಂದರೆ ಈ ಅಟ್ಯಾಕ್ ಮಾಡಿ ಅವರು ತಪ್ಪಿಸ್ಕೊಂಡು ಹೋಗೋಕ್ಕಿಂತ ಮುಂಚಿತವಾಗಿ ಪ್ರೀ ಪ್ಲಾನ್ ಆಗಿದ್ರು. ಅಂದರೆ ಎಲ್ಲಿ ಹೋಗಿ ಅಡಕು ಕುಟ್ಕೊಳ್ಬೇಕು ಮತ್ತು ಅವರಿಗೆ ವಿಶೇಷವಾದಂತಹ ಟ್ರೈನಿಂಗನ್ನು ಕೊಡಲಾಗಿತ್ತು ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇರುವಂಥದ್ದು. ಯಾವ ರೀತಿಯ ಟ್ರೈನಿಂಗ್ ಅಂದರೆ ದಾಳಿಯನ್ನು ನಡೆಸಿ ಒಂದು ವೇಳೆ ಕಾಡಲ್ಲಿ ಇರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಯಿತು ಅಂತಂದರೆ ಕಾಡಿನಲ್ಲಿ ಎಷ್ಟು ದಿವಸಗಳ ಕಾಲ ಇರಬೇಕು ಮತ್ತು ಕಾಡಿನಲ್ಲಿರುವಂತಹ ವಸ್ತುಗಳನ್ನು ಬಳಕೆ ಮಾಡಿಕೊಂಡು ಜೀವನವನ್ನು ಹೇಗೆ ಸಾಗಿಸಬೇಕು ಮತ್ತು ಅದರ ಜೊತೆಗೆ ಅಂದರೆ ಅವರು ಉಳ್ಕೊಂಡಿರುವಂತಹ ಸ್ಥಳದಲ್ಲೇ ಮುಂಚಿತವಾಗಿ ಆಹಾರ ಆಗಿರ್ಬೋದು ಅಥವಾ ಏನಂತಂದರೆ ಬೇರೆ ಬೇರೆ ಅವರಿಗೆ ಬೇಕಾಗಿರ್ತಕ್ಕಂತಹ ಅಗತ್ಯ ಸಾಮಗ್ರಿಗಳನ್ನು ಶೇಖರಣೆ ಮಾಡಿ ಇಟ್ಕೊಂಡಿದ್ರು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಯಾಕಂದರೆ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಈ ದಾಳಿ ದೊಡ್ಡ ಮಟ್ಟದಲ್ಲಿ ದಾಳಿ ಆಗುತ್ತೆ, ದಾಳಿ ಆದಮೇಲೆ ಅತಿ ದೊಡ್ಡ ಮಟ್ಟದಲ್ಲಿ ಅಂದರೆ ಇನ್ವೆಸ್ಟಿಗೇಷನ್ ಆಗುತ್ತೆ, ಅದಾದಮೇಲೆ ಅಂದರೆ ಸರ್ಚ್ ಆಪರೇಷನ್ ಸಹಿತ ದೊಡ್ಡ ಮಟ್ಟದಲ್ಲಿರುತ್ತೆ. ಅದಕ್ಕೆ ಬೇಕಾಗಿ ಯಾವ ರೀತಿಯಾಗಿ ಏನಂದರೆ ನಾವು ತಪ್ಪಿಸ್ಕೊಳ್ಬೇಕು ಮತ್ತು ಯಾವ ರೀತಿಯ ಯಾವ ಜಾಗದಲ್ಲಿ ಅಡಗಿ ಕುಳಿತುಕೊಳ್ಬೇಕು ಅನ್ನುವಂತಹ ಪ್ರಿಪ್ರೇಷನ್ ಇದ್ದಂತಹ ಕಾರಣಕ್ಕಾಗಿ ಇನ್ನೂವರೆಗೂ ಸಹಿತ 10 ದಿವಸ ಆದ್ರೂ ಅವ್ರನ್ನ ಹುಡ್ಕೋದಕ್ಕೆ ಮಿಲಿಟರಿ ಅಥವಾ ಏನಂದರೆ ಅಲ್ಲಿರುವಂತಹ ಸೇನೆ ಅಥವಾ ಅಲ್ಲಂದ್ರೆ ವಿಶೇಷ ತನಿಖಾ ತಂಡ ವಿಫಲವಾಗಿದೆ ಅಂತಲೇ ಹೇಳ್ಬೋದು. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.